ಗೈಸ್ ಎಲ್ಲರಿಗೂ ನಮಸ್ಕಾರ. ನೋಡಿ, ASV ಅಕಾಡೆಮಿಗೆ ಸ್ವಾಗತ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಯಮಿತದಲ್ಲಿ ನಿಮ್ಮದು ಏನು ಖಾಲಿ ಇದ್ದಲ್ಲ ಹುದ್ದೆ, ಅದಕ್ಕೆ ಸಂಬಂಧಪಟ್ಟಂತೆ 14/10/2024ಕ್ಕೆ ನಿಮ್ಮದು ಕರೆದಿದ್ದರು. ಆಮೇಲೆ 11/3/2026ಕ್ಕೆ ನಿಮ್ಮದು ಇದು ಪ್ರಕಟ ಮಾಡಿದರು. ತಾತ್ಕಾಲಿಕ ಅಂಕಪಟ್ಟಿನ ನೋಡ್ಕೋಬೋದಾಗಿರ್ತೈತಿ. ನೀವು ಆಲ್ರೆಡಿ ನಿಮಗೆಲ್ಲ ನೋಡಿರ್ತೀರ. ನಮ್ಮದು ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪಲ್ಲಿ ಕೂಡ ಇದನ್ನು ಅಪ್ಲೋಡ್ ಮಾಡಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ತಾತ್ಕಾಲಿಕ ಅಂಕಪಟ್ಟಿನ ನೀವು ಚೆಕ್ ಮಾಡಿರ್ತೀರ. ಅದರಲ್ಲಿ ಕೆಲವೊಂದಿಷ್ಟು ಜನರ ನೇಮ್ ಇರ್ತದೆ, ಕೆಲವೊಂದಿಷ್ಟು ಜನದ ನೇಮೇ ಇರಲ್ಲ. ಬಟ್ ನೇಮ್ ಇರುತ್ತೆ ಅಂತೇಳಿ ಖುಷಿ ಪಡೋ ಅವಶ್ಯಕತೆ ಇಲ್ಲ, ನೇಮ್ ಇಲ್ಲ ಅಂತೇಳಿ ದುಃಖ ಪಡುವಂಥ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ಉಲ್ಟಾ ಪಲ್ಟಾ ಕೇಸ್ ಆಗ್ಬೋದು. ನಿಮ್ಮದು ಇಲ್ಲ ಸೆಲೆಕ್ಟ್ ಆಗಿ ತಾತ್ಕಾಲಿಕ ಅಂಕಪಟ್ಟಿಲಿ ಸೆಲೆಕ್ಟ್ ಆಗಿ ನಾಳೆ ನಿಮ್ದು ಏನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದ್ರು ಸಮಸ್ಯೆ ಆಯ್ತಪ್ಪ ಅಂದರೆ ನೀವು ಹೊರಗೆ ಹೋಗ್ತೀರಾ. ಹೊರಗೆ ಹೋಗಿ ನೆಕ್ಸ್ಟ್ ಯಾರು ಕರೆಕ್ಟಾಗಿರೋದು ಡಾಕ್ಯುಮೆಂಟ್ಸು ಅವ್ರ ಒಳಗಡೆ ಬರುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಡಾಕ್ಯುಮೆಂಟ್ಸ್ ಯಾರು ಕರೆಕ್ಟ್ ಇಲ್ಲನೋ ಅವರು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನಾನು ಡಾಕ್ಯುಮೆಂಟ್ಸ್ ವಿಡಿಯೋ ಬಗ್ಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ಕರೆಕ್ಟಾಗಿ ಹೋಗಿ ನೋಡಿ. ಇನ್ನು ಯಾರು ಚಾನಲ್ಗೆ ಹೊಸಬರಾಗಿರ್ತೀರಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗಾಗಿ. ಮತ್ತು ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದರೆ ಏನೂ ಇಲ್ಲ ಗೈಸ್, ನಿಮ್ಮದು 1:1 ಲಿಸ್ಟ್ ಬಿಟ್ಟಿದ್ದಾರೆ. ಆ ಲಿಸ್ಟ್ನ ಬಿಟ್ಟ ತಕ್ಷಣ ನಿಮ್ಮದು ಇನ್ನೊಂದು ಲಿಸ್ಟ್ನ ಬಿಡ್ತಾರೆ. ಕೇಳ್ತಿದ್ರಿ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ, ಆಮೇಲೆ ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ? ಇದು ಜಸ್ಟ್ ತಾತ್ಕಾಲಿಕ ಅಂಕಪಟ್ಟಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದು ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ ನಿಮ್ಮದು ಆಕ್ಷೇಪಣೆ ಸಲ್ಲಿಸೋಕ್ಕೆ ಒಂದು ಟೈಮ್ನ ಕೊಟ್ಟಿರ್ತಾರೆ. ಓಕೆ, ಆಕ್ಷೇಪಣೆ ನಿಮ್ಗೆ ತಿಳಿಸೋಕ್ಕೆ ಟೈಮ್ ಯಾವಾಗ ಕೊಟ್ಟಿದ್ದಾರೆ ಅಂತಂದರೆ ಇದೇ ತಿಂಗಳು 25ನೇ ತಾರೀಕಿಗೆ 3ನೇ ತಿಂಗಳು 2026ಕ್ಕೆ ನಿಮ್ಮದು ಟೈಮನ್ನು ನಿಗದಿಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಮಾಡಬೇಕು, ಏನಾದರೂ ಆಕ್ಷೇಪಣೆ ಇದ್ದರೆ ನಿಮ್ಮದು ಹೆಸರು ಏನಾದರೂ ಬಂದಿಲ್ಲ ಅಂತಂದರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದು, ನಿಮ್ಮದು ಜಾಸ್ತಿ ಸ್ಕೋರ್ ಆಗಿತ್ತು, ನಿಮ್ಗಿಂತ ಕಮ್ಮಿ ಇದ್ದವರು ಸೆಲೆಕ್ಟ್ ಆಗಿದ್ದರೆ, ಏನಾದರೂ ಆಕ್ಷೇಪಣೆ ಇದ್ದು ಅಂದರೆ 25ನೇ ತಾರೀಕಿನ ಒಳಗಡೆ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಹೇಗೆ ಸಲ್ಲಿಸೋದು ಅಂತೇಳಿ ವಿಡಿಯೋ ಬೇಕಾದರೆ ಅದು ಕೆಳಗಡೆ ಕಮೆಂಟ್ ಮಾಡ್ತೀನಿ. ಮತ್ತು ಈಗ ಹೇಳಿ, ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತು ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ನೋಡಿ. ಆಕ್ಷೇಪಣೆ ಏನು ಸಲ್ಲಿಸ್ತಿರಲ್ಲ 25 ಆದಮೇಲೆ 1 ವಾರ ಟೈಮ್ ಇರ್ತದೆ. ಆ 1 ವಾರ ಒಳಗಡೆ ನಿಮ್ಮದು ಫೈನಲ್ ಲಿಸ್ಟ್ ಬಿಡ್ತಾರೆ. ಅದಾದ ನಂತರ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. 100% ಬಿಡ್ತಾರೆ. ಯಾಕಂದರೆ ತುಂಬ ಜನ ಡಾಕ್ಯುಮೆಂಟ್ಸಲ್ಲಿ ಹೋಗಿರ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮತ್ತೆ ಹೋಗ್ತಾರೆ. ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಗುವವರೆಗೂ ಕೂಡ ಡಾಕ್ಯುಮೆಂಟ್ಸಲ್ಲಿ ಮತ್ತೆ ಹೋಗ್ತಾರೆ. ಇದು ಯಾಕಂದರೆ ಫೈನಲ್ ಅಲ್ಲ, ಇದು ಜಸ್ಟ್ ತಾತ್ಕಾಲಿಕ. ಫೈನಲ್ ಲಿಸ್ಟ್ ಬಂದಾಗಲೇ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಅರ್ಥ. ಅಲ್ಲಿವರೆಗೂ ನಿಮ್ಮದು ತಾತ್ಕಾಲಿಕ ಅಂಕಪಟ್ಟಿ. ಓಕೆ, ನೆಕ್ಸ್ಟ್ ನಿಮ್ಮದು ಫೈನಲ್ ಲಿಸ್ಟ್ ರೆಡಿ ಆಯ್ತಂದರೆ ಅವಾಗ ಗೊತ್ತಾಗುತ್ತೆ ನೀವು ಡಾಕ್ಯುಮೆಂಟ್ಸಲ್ಲಿ ಪಾಸ್ ಆಗಿದ್ದೀರಾ, ಈ ಫಿಸಿಕಲು ಪಾಸು, ಆಮೇಲೆ ನೀವು ಮೆರಿಟ್ ಲಿಸ್ಟಲ್ಲಿ ಪಾಸ್ ಆಗಿದ್ದೀರಾ ಅಂತ ಅರ್ಥ. ಫೈನಲ್ ಏನು ಬರ್ತಲ್ಲ ಆವಾಗ ನಿಮ್ಮದು ಆರ್ಡರ್ ಕಾಪಿ ಬರ್ತದೆ. ಅಲ್ಲಿವರೆಗೂ ಯಾವುದೇ ರೀತಿ ಹೋಪನ್ನು ಇಟ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ತುಂಬ ಸ್ಕೋರ್ ಆದವರು ಹೋಪ್ ಇಟ್ಕೋಬೋದು, ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇರಬೇಕು. ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಡಬಾರ್ದು. ಮತ್ತು ಯಾವುದೇ ರೀತಿ ಎಕ್ಸ್ಪೈರಿ ಡೇಟನ್ನು ನೀವು ಮೆನ್ಷನ್ ಮಾಡಿರಬೇಕು. ಎಕ್ಸ್ಪೈರಿ ಡೇಟ್ ಏನಾದರೂ ಎಕ್ಸ್ಪೈರ್ ಆಗಿತ್ತಪ್ಪ ಅಂದರೆ ನೀವು ಹೊರಗಿಡುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಒಂದು ಸತಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ವಿಡಿಯೋನ ಕೊಟ್ಟಿರ್ತೀನಿ ನಾನು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಏನೇನು ಬೇಕು, ಎಲ್ಲೆಲ್ಲಿ ತೆಗೆಸ್ಬೇಕು ಎಲ್ಲ ಕೊಟ್ಟಿದ್ದೀನಿ. ಹೋಗಿ ನೋಡಿ. ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿರ್ತೀನಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ. ಓಕೆ, ನಿಮ್ಮದು ಸೆಕೆಂಡ್ ಲಿಸ್ಟ್ ಬರ್ತದೆ ಅಂದರೆ 100% ಬರ್ತದೆ. ಇದಿಷ್ಟು ನಿಮಗೆ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೋ ಸೊ ಆಲ್ ದ ಬೆಸ್ಟ್. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸೆಲೆಕ್ಟೆಡ್ ಅಂತೇಳಿ. ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ನೋಡಿ, ಸೊ ಕಂಗ್ರ್ಯಾಚುಲೇಷನ್. ಯಾರೆಲ್ಲ ಸೆಲೆಕ್ಷನ್ ಆಗಬೇಕು ಅವ್ರಿಗೆಲ್ಲರೂ ಕೂಡ ಆಲ್ ದ ಬೆಸ್ಟ್. ನೀವು ಕೂಡ ಸೆಲೆಕ್ಷನ್ ಆಗಿ. ಯಾರೆಲ್ಲ ಸೆಲೆಕ್ಟ್ ಆಗಿಲ್ವೋ ಅವರು ಕೂಡ ಕಮೆಂಟ್ ಮಾಡಿ, ನನ್ನ ದಿನ ಹೆಸರು ಬಂದಿಲ್ಲ, ಇಷ್ಟು ಪರ್ಸೆಂಟೇಜ್ ಆಗಿದೆ ಅಂತೇಳಿ. ಓಕೆ, ಥ್ಯಾಂಕ್ ಯು.